ಬಿಗ್ ಮನೆಯಲ್ಲಿ ಮಹಾರಾಜ ಮಂಜಣ್ಣ, ಯುವರಾಣಿ ಮೋಕ್ಷಿತಾ ದಿಢೀರ್ ಬಂಧನ. ಮಹಾರಾಜ ಮಂಜಣ್ಣ ಹಾಗೂ ಯುವರಾಣಿ ಮೋಕ್ಷಿತಾ ಅವರನ್ನು ಬಂಧನದಲ್ಲಿ ಇರಿಸಲಾಗಿದೆ. ರಾಜಾರಾಣಿ ಇಬ್ಬರಲ್ಲಿ ಯಾರಿಗೆ ಬಿಡುಗಡೆ ಭಾಗ್ಯ? ಜಿದ್ದಿಗೆ ಬಿದ್ದಿರೋದು ಯಾಕೆ ಪ್ರಜೆಗಳು? ಕೀಲಿ ಕೈ ಗೊಂಚಲನ್ನು ತೆಗೆದುಕೊಂಡು ಬಂದು ಅವರನ್ನು ಬಂಧನದಿಂದ ಮುಕ್ತಗೊಳಿಸಬೇಕು. ಚೈತ್ರ ವಿರುದ್ಧ ಟೇಬಲ್ ಕುಟ್ಟಿ ಥೂ ಬಾಯಿ ಮುಚ್ಚಿ ಎಂದು ರೊಚ್ಚಿಗೆದ್ದ ಭವ್ಯ ಗೌಡ. ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ಮಹಾರಾಜ ಮಂಜಣ್ಣ ಮತ್ತು ಯುವರಾಣಿ ಮೋಕ್ಷಿತಾ ನಡುವೆ ಹೊಂದಾಣಿಕೆ ಇಲ್ಲದ ಕಾರಣ ಆಟದಲ್ಲಿ ಸ್ವಲ್ಪ ಹಿನ್ನಡೆಯಾಗಿ ರದ್ದಾಗಿದ್ದನ್ನು ಸಹ ನಿನ್ನೆ ನೋಡಿದ್ದೇವೆ. ಆದರೆ ಇದೀಗ ಇವರಿಬ್ಬರ ಕಿತ್ತಾಟಕ್ಕೆ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ಮಹಾರಾಜ ಮಂಜಣ್ಣ, ಯುವರಾಣಿ ಮೋಕ್ಷಿತಾ ಒಬ್ಬ ಪ್ರಜೆಯನ್ನು ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ಹೊರಹಾಕಬೇಕು. ತ್ರಿವಿಕ್ರಮ್ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹೇಳುವಂತಹ ಬುದ್ಧಿ, ರಜತ್ ಅವ್ರಿಗೆ ಸರಿ ಸಮನವಾಗಿ ಯಾರು ಇಲ್ಲ, ಎಲ್ಲರೂ ಚಿಕ್ಕವರೇ ಅಂತ ಕಾಣುವಂತಹ ಮನೋಭಾವನೆ. ಈ ತರ ಗೂಸುಂಬೆ ಆಟ ಆಡೋದಾಗ ನಾವ್ ಇನ್ನೊಂದು ಆಟ ಆಡ್ತಾ ಇದ್ವಿ. ಆಗ್ಲೇ ಫಿಕ್ಸ್ ಆಗ್ಬಿಟ್ಟವನೆ, ಇವನ್ ವಿನ್ನರ್, ಇವನು ರನ್ನರ್ ಫಿಕ್ಸ್ ಮಾಡ್ಬಿಟ್ಟವನು. ಹೌದು, ರಾಜ ಮನೆತನದ ಅಣ್ಣ ತಂಗಿಯಾಗಿ ಮೆರೆದಾಡ್ತಿದ್ದ ಮಂಜಣ್ಣ ಹಾಗೂ ಮೋಕ್ಷಿತಾರನ್ನ ಬಂಧಿಸಿ ಹಗ್ಗದಿಂದ ಕಟ್ಟಿ ಹಾಕಲಾಗಿದೆ. ಇದರಿಂದ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಪ್ರಜೆಗಳು ಆಡಿದ್ದೇ ಆಟವಾಗಿದೆ. ಅಲ್ಲದೆ ಬಿಗ್ ಬಾಸ್ ಮಹಾರಾಜ ಯುವರಾಣಿಯನ್ನು ಬಿಡಿಸಿಕೊಂಡು ಬರಲು ಅಲ್ಲಿನ ಪ್ರಜೆಗಳಿಗೆ ಟಾಸ್ಕ್ ಒಂದನ್ನ ನೀಡಿದ್ದಾರೆ. ಯುವರಾಣಿ ಮೋಕ್ಷಿತಾ ಹಾಗೂ ಮಹಾರಾಜ ಮಂಜು ಬೆಂಬಲಿತ ಪ್ರಜೆಗಳು ಟಾಸ್ಕ್ನಲ್ಲಿ ಜಿದ್ದಿಗೆ ಬಿದ್ದಿದ್ದಾರೆ. ಈ ವೇಳೆ ಉಸ್ತುವಾರಿ ವಹಿಸಿಕೊಂಡಿದ್ದ ಚೈತ್ರ ನಿರ್ಧಾರಕ್ಕೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ರೊಚ್ಚಿಗೆದ್ದಿದ್ದಾರೆ. ಚೈತ್ರಾಗೆ ತಾಯಾಣೆ ನಾನ್ ಟಚ್ ಮಾಡಿಲ್ಲ ಅಂತ ವಿಕ್ರಮ್ ಹೇಳಿದ್ರೆ ಬಾಯಿ ಮುಚ್ಚಿ ಥೂ ಅಂತ ಭವ್ಯ ಗೌಡ ಉಸ್ತುವಾರಿಯಾಗಿರುವ ಚೈತ್ರ ವಿರುದ್ಧ ಟೇಬಲ್ ಕುಟ್ಟಿ ಆಕ್ರೋಶ ಹೊರ ಹಾಕಿದ್ದಾರೆ. ಇತ್ತ ಬಂಧನಕ್ಕೆ ಒಳಗಾಗಿರುವ ಮಹಾರಾಜ ಯುವರಾಣಿಯನ್ನು ಪ್ರಜೆಗಳು ಹೇಗೆ ಬಿಡಿಸಿಕೊಂಡು ಬರ್ತಾರೆ ಅನ್ನೋದು ಬಿಗ್ ಫ್ಯಾನ್ಸ್ಗಳಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ನಕ್ಷೆಯ ತುಂಡುಗಳನ್ನು ಜೋಡಿಸಿ ಕೀಲಿ ಕೈ ಗೊಂಚಲನ್ನು ತೆಗೆದುಕೊಂಡು ಬಂದು ಅವರನ್ನು ಬಂಧನದಿಂದ ಮುಕ್ತಗೊಳಿಸಬೇಕು. ನಾನು